ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ನಿಮ್ಮ ಜೀವನದಲ್ಲಿ ಎಲ್ಲವೂ ನಿಮ್ಮ ವಿರುದ್ಧವಾಗ್ತಿದೆಯಾ? ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಬೇಸರವಾಗ್ತಿದೆಯಾ? ಕತ್ತಲ ಕೋಣೆಯಲ್ಲಿ ಯಾರಿಗೂ ತಿಳಿಯದಂತೆ ಕಣ್ಣೀರು ಹಾಕ್ತಾ ಇದ್ದೀರಾ? ಹಾಗಾದರೆ ನೆನಪಿಡಿ, ನೀವು ಒಬ್ಬಂಟಿಯಲ್ಲ. ನಿಮ್ಮ ಪ್ರತಿಯೊಂದು ಕಣ್ಣೀರಿನ ಹನಿಗೂ, ಪ್ರತಿಯೊಂದು ನೋವಿಗೂ ಸಾಯಿ ಬಾಬಾ ಅವರ ಹತ್ತಿರ ಉತ್ತರವಿದೆ. ಇಂದು ಬಾಬಾ ಅವರೇ ಸ್ವತಃ ನಿಮ್ಮನ್ನು ಹುಡುಕಿಕೊಂಡು ಬಂದು ಒಂದು ಅದ್ಭುತ ಸಂದೇಶವನ್ನು ನೀಡುತ್ತಿದ್ದಾರೆ. ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಈ ದಿವ್ಯ ನುಡಿಗಳನ್ನು ಏನು ತಿಳಿಸಿದ್ದಾರೆ ಎಂದು ನೋಡೋಣ ಬನ್ನಿ. ವಿಡಿಯೋವನ್ನು ಕೊನೆಯವರೆಗೂ ಶ್ರದ್ಧೆಯಿಂದ ಕೇಳಿ. ಬಾಬಾ ಹೇಳುತ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ಮಗಳೇ, ಜೀವನದಲ್ಲಿ ಎಷ್ಟೋ ಬಾರಿ ಎಲ್ಲವೂ ನಿನ್ನ ವಿರುದ್ಧವಾಗಿ ನಡೆಯುತ್ತಿದೆ ಅಂತ ಅನ್ನಿಸಿರಬಹುದು. ನಿನ್ನ ಸ್ವಂತ ಜನರೇ ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಪರಿಸ್ಥಿತಿಗಳು ನಿನ್ನ ತಾಳ್ಮೆಯನ್ನು ಪರೀಕ್ಷಿಸಲು ಶುರು ಮಾಡಿದವು ಮತ್ತು ನಿನ್ನ ಮನಸ್ಸು ಹಲವಾರು ಬಾರಿ ಸೋಲು ಒಪ್ಪಿಕೊಳ್ಳಲು ಆಲೋಚಿಸಿತು. ಆದರೆ ಆ ಪ್ರತಿಯೊಂದು ಕಠಿಣ ಕ್ಷಣದಲ್ಲೂ ನಾನು ನಿನ್ನ ಜೊತೆಯಲ್ಲಿ ನಿಂತಿದ್ದೆ. ನೀನು ರಾತ್ರಿಯ ಸಮಯದಲ್ಲಿ ಯಾರಿಗೂ ತಿಳಿಯದಂತೆ ಕಣ್ಣೀರು ಹಾಕಿದಾಗಲೂ, ನಿನ್ನ ನೋವನ್ನು ಯಾರಿಗೂ ಹೇಳಿಕೊಳ್ಳದೆ ಮೌನವಾಗಿ ಸಹಿಸಿದಾಗ, ಇನ್ನು ಮುಂದೆ ಸಾಗಲು ಯಾವುದೇ ದಾರಿಯೇ ಉಳಿದಿಲ್ಲ ಎಂದು ನೀನು ನನಗೆ ಅನಿಸಿದಾಗಲೂ ಸಹ ನಾನು ನಿನ್ನ ಪ್ರತಿಯೊಂದು ಉಸಿರನ್ನು, ನಿನ್ನ ಪ್ರತಿಯೊಂದು ನೋವನ್ನು ಮತ್ತು ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳುತ್ತಿದ್ದೆ. ನೀನು ಎಂದಿಗೂ ಒಬ್ಬಂಟಿಯಾಗಿರಲಿಲ್ಲ. ನಾನು ಪ್ರತಿ ಕಠಿಣ ತಿರುವಿನಲ್ಲೂ ನಿನ್ನ ಹಿಂದೆ ಒಂದು ಅದೃಶ್ಯ ಶಕ್ತಿಯ ಹಾಗೆ ನಿಂತಿದ್ದೆ. ನಿನ್ನನ್ನು ಬೀಳದಂತೆ ನಾನು ಕಾಪಾಡುತ್ತಿದ್ದೆ. ಮಗನೇ, ಹಲವು ಬಾರಿ ನಿನ್ನ ಕಠಿಣ ಪರಿಶ್ರಮ ವ್ಯರ್ಥವಾಗುತ್ತಿದೆ. ನಿನ್ನ ಭಕ್ತಿಗೆ ಯಾವುದೇ ಫಲ ಸಿಗುತ್ತಿಲ್ಲ ಎಂದು ನಿನಗೆ ಅನ್ನಿಸಿರಬಹುದು. ಆದರೆ ನಾನು ನನ್ನ ಭಕ್ತನ ತಪಸ್ಸನ್ನು ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ. ಯಾವ ಸಮಯ ನಿನ್ನ ತಾಳ್ಮೆಯನ್ನು ಪರೀಕ್ಷಿಸಲು ಬಂದಿತ್ತೋ ಅದೇ ಸಮಯ ಈಗ ನಿನ್ನನ್ನು ಯಶಸ್ಸಿನ ಬಾಗಿಲಿಗೆ ತೆರೆಯಲು ಹೊರಟಿದೆ. ಈಗ ನಿನ್ನ ಜೀವನದಲ್ಲಿ ನೀನು ಕಲ್ಪನೆ ಮಾಡಿಕೊಳ್ಳಲು ಕೂಡ ಆಗದಂತಹ ದೊಡ್ಡ ಬದಲಾವಣೆ ಬರಲಿದೆ. ಇದುವರೆಗೆ ನಿನಗೆ ಮುಚ್ಚಿದಂತೆ ಕಾಣುತ್ತಿದ್ದ ಎಷ್ಟೋ ದಾರಿಗಳು ಈಗ ತಾವಾಗಿಯೇ ತೆರೆದುಕೊಳ್ಳಲು ಆರಂಭಿಸುತ್ತವೆ. ನಿನ್ನನ್ನು ಯಾರು ದುರ್ಬಲ ಎಂದು ಅಂದುಕೊಂಡಿದ್ದರೋ ಅವರೇ ನಿನ್ನ ಪ್ರಗತಿಯನ್ನು ನೋಡಿ ಆಶ್ಚರ್ಯಪಡುವಂತಹ ಸಮಯ ಬಂದಿದೆ. ಮಗನೇ, ಈಗ ನಿನ್ನ ಜೀವನದಿಂದ ಭಯ ಮತ್ತು ಅಪಜಯಗಳ ಕತ್ತಲೆ ನಿಧಾನವಾಗಿ ದೂರವಾಗುತ್ತಲಿದೆ. ಈಗ ನಿನ್ನ ಸುತ್ತಲೂ ಒಂದು ದಿವ್ಯ ಶಕ್ತಿ ಆವರಿಸಿಕೊಳ್ಳಲಿದೆ. ಅದು ನಿನ್ನ ಪ್ರತಿಯೊಂದು ಕೆಲಸವನ್ನು ಯಶಸ್ವಿಯಾಗಿ ಗೊಳಿಸುತ್ತದೆ. ನಿನ್ನ ಮನಸ್ಸಿನಲ್ಲಿದ್ದ ಎಲ್ಲ ನಕಾರಾತ್ಮಕ ಯೋಚನೆಗಳು ಈಗ ಕೊನೆಗೊಂಡು ಆ ಜಾಗದಲ್ಲಿ ಆತ್ಮವಿಶ್ವಾಸ ಮತ್ತು ಶಾಂತಿ ಜನ್ಮ ತಾಳುತ್ತಿದೆ. ನೀನು ಕೇವಲ ಕಷ್ಟ ಮತ್ತು ಹೋರಾಟವನ್ನೇ ನೋಡುತ್ತಿದ್ದೆ. ಆ ಕೆಟ್ಟ ಸಮಯ ಈಗ ಕಳೆದು ಹೋಗಿದೆ. ಈಗ ಬರಲಿರುವ ಸಮಯವು ನಿನ್ನನ್ನು ಮತ್ತಷ್ಟು ಗಟ್ಟಿಗೊಳಿಸಿ ನಿನಗಾಗಿ ಹೊಸ ದಾರಿಯನ್ನು ಸೃಷ್ಟಿಸುತ್ತಿದೆ. ಇದುವರೆಗೂ ನಿನ್ನ ದಾರಿಯಲ್ಲಿ ಗೋಡೆಯಂತೆ ನಿಂತಿದ್ದ ಅಡೆತಡೆಗಳು ಇನ್ನು ಮುಂದೆ ಹೂವುಗಳಾಗಿ ನಿನ್ನ ಮಾರ್ಗವನ್ನು ಸುಂದರವಾಗಿಸಲಿವೆ. ನನ್ನ ಕೃಪೆಯಿಂದ ಈಗ ಅಸಾಧ್ಯವಾದ ಎಲ್ಲವೂ ಕೂಡ ಸಾಧ್ಯವಾಗುತ್ತಿದೆ. ಯಾವ ಕೆಲಸಗಳಿಗಾಗಿ ನೀನು ವರ್ಷಗಳಿಂದ ಪ್ರಯತ್ನ ಪಡಿಸುತ್ತಿದ್ದೀಯೋ ಅವುಗಳು ಈಗ ನಿಧಾನವಾಗಿ ಯಶಸ್ಸು ಸಿಗಲು ಆರಂಭವಾಗುತ್ತವೆ. ನಿನ್ನ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಕಾರಾತ್ಮಕತೆಯ ಪ್ರವೇಶವಾಗುತ್ತದೆ. ಮಗನೇ, ನಿನ್ನ ಮನಸ್ಸು ದೀರ್ಘಕಾಲದಿಂದಲೂ ಸುಸ್ತಾಗಿದ್ದ ಆ ಭಾರವನ್ನು ನಾನು ನಿನ್ನ ಜೀವನದಿಂದ ದೂರ ಮಾಡುತ್ತಿದ್ದೇನೆ. ಈಗ ನೀನು ಕೇವಲ ನನ್ನ ಮೇಲೆ ನಂಬಿಕೆ ಇಟ್ಟರೆ ಸಾಕು. ಇತರರ ಮಾತುಗಳನ್ನು ಕೇಳಿ ನಿನ್ನ ಮನಸ್ಸನ್ನು ದುರ್ಬಲ ಮಾಡಿಕೊಳ್ಳಬೇಡ. ಏಕೆಂದರೆ ನನ್ನ ಆಶೀರ್ವಾದ ಯಾರ ಜೊತೆ ಇರುತ್ತದೆಯೋ ಆ ಪ್ರಪಂಚದ ಯಾವುದೇ ಶಕ್ತಿಯೂ ಅವರ ದಾರಿಯನ್ನು ತಡೆಯಲು ಸಾಧ್ಯವಿಲ್ಲ. ನಾನು ನಿನ್ನ ಹಣೆಬರಹದ ಹೊಸ ಅಧ್ಯಾಯವನ್ನು ಬರೆಯುತ್ತಿದ್ದೇನೆ.
ಮುಂಬರುವ ದಿನಗಳಲ್ಲಿ ನಿನಗೆ ಹೊಸ ಅವಕಾಶಗಳು ತರಲಿದ್ದು ನಿನ್ನ ಜೀವನಕ್ಕೆ ಹೊಸ ದಿಕ್ಕನ್ನು ನೀಡಲಿವೆ. ನೀನು ಕೇವಲ ತಾಳ್ಮೆ ಮತ್ತು ಶ್ರದ್ಧೆಯಿಂದ ಮುನ್ನಡೆಯುತ್ತಿರು. ನೆನಪಿಡು ಮಗನೇ, ನಾನು ಒಮ್ಮೆ ನನ್ನ ಭಕ್ತನ ಕೈ ಹಿಡಿದರೆ ಅವನನ್ನು ಗುರಿ ಮುಟ್ಟಿಸುವವರೆಗೂ ನಾನು ಬಿಡುವುದಿಲ್ಲ. ಇನ್ನು ನಿನ್ನ ಜೀವನದಲ್ಲಿ ಪವಾಡಗಳು ಆರಂಭವಾಗಲಿವೆ. ನಿನ್ನ ಒಂಟಿ ದಾರಿಯಲ್ಲಿ ಸಂತೋಷದ ದೀಪಗಳು ಬೆಳಗಲಿವೆ ಮತ್ತು ಪ್ರತಿಯೊಂದು ಹೆಜ್ಜೆಯಲ್ಲೂ ನಿನ್ನನ್ನು ಆ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಅಲ್ಲಿಂದ ನೀನು ಹಿಂದೆ ತಿರುಗಿ ನೋಡಿದಾಗ ನಿನಗೆ ಅರ್ಥವಾಗುತ್ತದೆ, ಬಾಬಾ ನಿನಗಾಗಿ ಎಷ್ಟು ಸುಂದರವಾದ ಮಾರ್ಗವನ್ನು ಮೊದಲೇ ಸಿದ್ಧಪಡಿಸಿದರು ಎಂದು. ಮಗನೇ, ನೀನು ಕೇವಲ ಕಂಡ ಕನಸು, ಆ ಕೆಲಸಗಳು ಕೂಡ ಪೂರ್ಣವಾಗುವ ಸಮಯ ಇನ್ನೂ ದೂರವಿಲ್ಲ. ಯಾವ ಆಸೆಗಳನ್ನು ನೀನು ಮನಸ್ಸಿನ ಮೂಲೆಯಲ್ಲಿ ಅದುಮಿಟ್ಟುಕೊಂಡಿದ್ದೀಯೋ, ಅಸಾಧ್ಯ ಎಂದುಕೊಂಡಿದ್ದೀಯೋ, ಸಮಯಕ್ಕೆ ಬಿಟ್ಟುಬಿಡು. ಈಗ ಅದೇ ಆಸೆಗಳನ್ನು ನಿಜ ಮಾಡಲು ನಾನು ಸಿದ್ಧತೆಯನ್ನು ನಡೆಸುತ್ತಿದ್ದೇನೆ. ನಿನ್ನೊಳಗೆ ಒಂದು ಹೊಸ ಶಕ್ತಿ ಜನ್ಮ ಪಡೆಯುತ್ತಿದೆ. ಇದುವರೆಗೂ ನೀನು ಎಂದೂ ಅನುಭವಿಸದಿರದಂತಹ ಆತ್ಮಬಲ ನಿನ್ನಲ್ಲಿ ಮೂಡುತ್ತಿದೆ. ಆಗ ನಿನ್ನ ಮನಸ್ಸು ಮೊದಲಿನಂತೆ ದುರ್ಬಲವಾಗುವುದಿಲ್ಲ. ನಿನ್ನನ್ನು ಪದೇ ಪದೇ ತಡೆಯುತ್ತಿದ್ದ ಆ ಭಯ, ನಿನ್ನ ಆತ್ಮವಿಶ್ವಾಸವನ್ನು ಮುರಿಯುತ್ತಿದ್ದ ನಕಾರಾತ್ಮಕ ಆಲೋಚನೆಗಳು ಎಲ್ಲವೂ ನಿಧಾನವಾಗಿ ನಾಶವಾಗುತ್ತವೆ. ನಾನು ನಿನ್ನನ್ನು ನಂಬಿಕೆಯ ಈ ದೀಪವನ್ನು ಹಚ್ಚುತ್ತಿದ್ದೇನೆ. ಅದು ಎಲ್ಲ ಕತ್ತಲನ್ನು ಓಡಿಸುತ್ತದೆ. ಮಗನೇ, ಎಷ್ಟೋ ಬಾರಿ ನೀನು ಜೀವನದಲ್ಲಿ ಒಂಟಿತನವನ್ನು ಅನುಭವಿಸಿದ್ದೀಯಾ? ನಿನ್ನ ಭಾವನೆಗಳನ್ನು ಯಾರೂ ಕೂಡ ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನಿನ್ನ ನೋವನ್ನು ಯಾರೂ ಕೂಡ ನೋಡುತ್ತಿಲ್ಲ ಅಂದುಕೊಂಡಿದ್ದೀಯಾ? ಆದರೆ ನಿಜ ಏನೆಂದರೆ ನಾನು ಪ್ರತಿಯೊಂದು ಕ್ಷಣದಲ್ಲೂ ನಿನ್ನ ಜೊತೆಯಲ್ಲೇ ಇದ್ದೆ. ನೀನು ಒಡೆದು ಚೂರಾಗುತ್ತಿದ್ದರೂ ನಾನು ನಿನ್ನನ್ನು ಸಂಭಾಳಿಸುತ್ತಿದ್ದೆ. ನಿನ್ನ ಹೆಜ್ಜೆಗಳು ತಡಕಾಡುತ್ತಿದ್ದರೂ ನಾನು ನಿನ್ನನ್ನು ಬೀಳಲು ಬಿಡುತ್ತಿರಲಿಲ್ಲ. ನಿನಗೆ ಅವರ ಉಪಸ್ಥಿತಿ ಕಣ್ಣಿಗೆ ಕಾಣಿಸದೇ ಇರಬಹುದು, ಆದರೆ ಅವರ ದಿವ್ಯಶಕ್ತಿ ಸದಾ ನಿನ್ನ ಸುತ್ತಲೂ ಒಂದು ರಕ್ಷಣಾ ಕವಚವಾಗಿ ನಿಂತಿದೆ. ಈಗ ಅದೇ ಶಕ್ತಿ ಮತ್ತಷ್ಟು ಪ್ರಬಲವಾಗಿ ನಿನ್ನ ಜೀವನಕ್ಕೆ ಪ್ರವೇಶಿಸುತ್ತಲಿದೆ. ಮಗನೇ, ಇದು ಸಾಮಾನ್ಯ ಸಮಯವಲ್ಲ. ಇದು ನಾನು ನಿನ್ನ ಜೀವನದ ದಿಕ್ಕನ್ನೇ ಬದಲಾಯಿಸುವ ಸಮಯ. ಈಗ ನಿನ್ನ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಲಿದೆ, ಮನಸ್ಸಿನ ಸ್ಥಿರತೆ ಬರಲಿದೆ ಮತ್ತು ನಿನ್ನೊಳಗೆ ಎಂತಹ ಕಷ್ಟಗಳು ಬಂದರೂ ಎದುರಿಸುವ ಧೈರ್ಯ ಜಾಗೃತಿಯವಾಗುತ್ತಿದೆ. ಇದುವರೆಗೂ ಮಂಜಿನಂತೆ ಮುಸುಕಾಗಿದ್ದ ದಾರಿಗಳು ಈಗ ಸ್ಪಷ್ಟವಾಗಿ ಕಾಣಲಿವೆ. ನಾನು ನಿನ್ನನ್ನು ಆ ಗುರಿಯತ್ತ ಕೊಂಡೊಯ್ಯುತ್ತಿದ್ದೇನೆ. ಅದಕ್ಕಾಗಿ ನಿನ್ನ ಆತ್ಮವು ದೀರ್ಘಕಾಲದಿಂದ ಕಾಯುತ್ತಿದೆ. ನೆನಪಿಡು, ನೀನು ಎಂದಿಗೂ ಒಂಟಿಯಾಗಿರಲಿಲ್ಲ ಮತ್ತು ಮುಂದೆಯೂ ಒಂಟಿಯಾಗಿರುವುದಿಲ್ಲ. ನಿನ್ನ ಪರೀಕ್ಷೆಗಾಗಿ ನನ್ನ ಆಶೀರ್ವಾದ, ಆ ಅದೃಶ್ಯ ಶಕ್ತಿ ನಿನ್ನ ಸುತ್ತಲೂ ಕಳಿಸಿಕೊಟ್ಟಿದ್ದೇನೆ. ಆದರೆ ಯಾವುದೇ ನಕಾರಾತ್ಮಕ ಶಕ್ತಿಯು ಮುಟ್ಟಲು ಸಾಧ್ಯವಿಲ್ಲ. ಯಾವಾಗಲೂ ನಿನ್ನ ಮನಸ್ಸು ದುರ್ಬಲಗೊಂಡರೆ, ಜೀವನದ ಸಮಸ್ಯೆಗಳು ನಿನ್ನನ್ನು ಕಾಡಿದರೆ, ಆಗ ಕಣ್ಣು ಮುಚ್ಚಿ ನನ್ನನ್ನು ಸ್ಮರಿಸು. ನಿನ್ನೊಳಗೆ ಒಂದು ದಿವ್ಯ ಶಾಂತಿ ಮೂಡುವುದನ್ನು ನೀನೇ ಅನುಭವಿಸುತ್ತೀಯ. ನಾನು ನಿನಗೆ ಪದೇ ಪದೇ ಸಂಕೇತಗಳನ್ನು ನೀಡುತ್ತಿದ್ದೆ. ಹೆದರುವ ಸಮಯ ಈಗ ಮುಗಿದಿದೆ. ಈಗ ಎದ್ದೇಳು, ನಿನ್ನ ನಂಬಿಕೆಯನ್ನು ಗಟ್ಟಿಗೊಳಿಸಿಕೊ ಮತ್ತು ಮುನ್ನಡೆ. ಏಕೆಂದರೆ ಯಶಸ್ಸು ನಿನ್ನತ್ತ ಧಾವಿಸುತ್ತಿದೆ, ಧಾವಿಸಿ ಬರುತ್ತಿದೆ. ನಿನ್ನ ಮನಸ್ಸಿನಲ್ಲಿ ನಿಜವಾದ ಶ್ರದ್ಧೆ ಇದ್ದರೆ, ನನ್ನ ಮೇಲೆ ನಿನಗೆ ಸಂಪೂರ್ಣ ನಂಬಿಕೆ ಇದ್ದರೆ ಎಂದು ಈ ದಿವ್ಯ ನುಡಿಗಳನ್ನು ಕೇಳುತ್ತಾ ನಿನ್ನ ಹೃದಯವನ್ನು ನನ್ನ ಪಾದಗಳಿಗೆ ಒಪ್ಪಿಸಿಬಿಡು. ನಿನ್ನ ಎಲ್ಲ ಚಿಂತೆಗಳನ್ನು, ನಿನ್ನ ಎಲ್ಲ ಭಯ ಮತ್ತು ತೊಂದರೆಗಳನ್ನು ನನ್ನ ಚರಣದಲ್ಲಿ ಸಮರ್ಪಿಸಿಬಿಡು. ಆಮೇಲೆ ನೋಡು ಮಗನೇ, ನಿನ್ನ ಜೀವನ ಹೇಗೆ ನಿಧಾನವಾಗಿ ಬೆಳಕಿನಿಂದ ತುಂಬಿರುತ್ತದೆ ಎಂದು. ಮುಚ್ಚಿದ ಬಾಗಿಲುಗಳು ಹೇಗೆ ತೆರೆದುಕೊಳ್ಳುತ್ತವೆಯೋ ಮತ್ತು ನಿನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ನನ್ನ ಕೃಪೆ ನಿನ್ನನ್ನು ಹೇಗೆ ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಎಂಬುದನ್ನು ನೀನೇ ನೋಡುತ್ತೀಯ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ, ಶುಭರಾತ್ರಿ.